नर्तकी ममेह जिह्वाग्रसुरङ्गनर्तकी भव प्रसन्ना वदनी च मे श्रीः भव प्रसन्ना वदने च मे श्रीः। अभ्रमं रहितम् अजडं विमलं सदा अभ्रमं भङ्गरहितम् अजडं विमलं सदा। आनन्दतीर्थमतुलं भजे तापत्रयापहम् अजडं विमलं सदा भजे तापत्रयापहम्। यस्य वाक्कामधेनुर्नः कामितार्थान् प्रयच्छति यस्य वाक्कामधेनुर्नः कामितार्थान् प्रयच्छति। एवेतं जययोगीन्द्रं कामबाणच्छिदं सदा देवेतं जय योगीन्द्रं कामबाणच्चिदं सदा। पूज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च तां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे। त्याभिघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोत्थान् पञ्चाशद्वर्षपूजकान् प्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमि न्यायसुधारतान्। पादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत्। न विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यञ्चितमनोरथाः। श्रीगुरुभ्यो नमः हरिः ओम् श्रीगुरुभ्यो नमः हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯನಿರ್ಣಯದ ಮೊದಲನೆಯ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಎಲ್ಲ ಶಾಸ್ತ್ರಗಳ ನಿರ್ಣಯ ಮಾಡುವಂತಹ ಒಂದು ಅಧ್ಯಾಯ. ಶ್ರೀಮದ್ ಆಚಾರ್ಯರು ತಾವು ಎರಡನೇ ಶ್ಲೋಕದಲ್ಲಿ ಏನನ್ನು ತಿಳಿಸಿಕೊಟ್ರು ಅಂದ್ರೆ, ಭಗವಂತ ತಾನು ಸೃಷ್ಟಿಯಾಗುವಕ್ಕಿಂತ ಮೊದಲಿಗೆ ಹೇಗೆ ಇದ್ದ ಅದನ್ನು ತಿಳಿಸಿಕೊಡ್ಲಿಕ್ಕೆ ಹೊಂಟಿದ್ದು. ಎರಡನೇ ಶ್ಲೋಕದಲ್ಲಿ ಅದನ್ನು ತಿಳಿಸಿಕೊಟ್ಟದ್ದು. ಅದನ್ನ ಯಾಕೆ ತಿಳಿಸಿಕೊಟ್ಟದ್ದು ಅಂದ್ರೆ, ಇಡೀ ಸರ್ವಶಾಸ್ತ್ರವನ್ನ ನಿರ್ಣಯ ಮಾಡಬೇಕು ಅಥವಾ ಸರ್ವ ಸ್ವರೂಪವನ್ನ, ಭಗವಂತನ ಸ್ವರೂಪವನ್ನ ನಿರ್ಣಯ ಮಾಡಬೇಕು ಅಂತಂದ್ರೆ, ಸೃಷ್ಟಿ ಮತ್ತು ಲಯಗಳ ಬಗ್ಗೆ ಒಂದು ವಿಚಾರವನ್ನ ತಿಳಿಸಿದಾಗ ಆಗ ಒಂದು ಸಂಪೂರ್ಣ ಅಂದ್ರೆ ಯಥಾಯೋಗ್ಯವಾಗಿ, ಭಗವಂತನ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಲಿಕ್ಕೆ ಆಗೋದಿಲ್ಲ, ಯಥಾಯೋಗ್ಯವಾಗಿ ಆ ಭಗವಂತನ ಒಂದು ಸ್ವರೂಪವನ್ನ, ಸೃಷ್ಟಿ ಮತ್ತು ಲಯಗಳನ್ನ ತಿಳಿಸಬೇಕು ಅಂತ ಹೇಳಿದ್ದು. ಅದನ್ನು ತಿಳಿಸಬೇಕಾದರೆ ಅದಕ್ಕಿಂತ ಮೊದಲಿಗೆ ಭಗವಂತ ಸೃಷ್ಟಿಯಾಗುವಕ್ಕಿಂತ ಮೊದಲಿಗೆ ಹೇಗೆ ಇದ್ದ, ಏನ್ ಮಾಡ್ತಾ ಇದ್ದ ಎಂಬುದನ್ನ ಎರಡನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟದ್ದು. ಏಕ ಏವ ಆಸೀತ್, ಎಲ್ಲ ಜೀವರಾಶಿಗಳನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡು ಲಕ್ಷ್ಮೀದೇವಿಯ ಭುಜಾಂತರಗತನಾಗಿ, ಲಕ್ಷ್ಮೀದೇವಿ ನಾನು ಒಬ್ಬನೇ ಇದ್ದ, ಒಬ್ಬನೇ ಆ ಪ್ರಳಯ ಕಾಲದಲ್ಲಿ ಆ ಸೃಷ್ಟಿಯಕ್ಕಿಂತ ಮೊದಲಿಗೆ ಇದ್ದ ಅಂತ ಎರಡನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟಾದ ಮೇಲೆ ಮತ್ತೆ ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನ ತಿಳಿಸ್ತಾರೆ. ತತಃ ಕಿಂ ಇತ್ಯತಃ ಆಹ. ಆಯ್ತ್ರಿ, ಮುಂದೆ ಏನಾಯ್ತು? ಭಗವಂತ ಸೃಷ್ಟಿಯಕ್ಕಿಂತ ಮೊದಲಿಗೆ ಒಬ್ಬನೇ ಲಕ್ಷ್ಮೀದೇವಿಯ ಭುಜಗತನಾಗಿ, ಲಕ್ಷ್ಮೀದೇವಿಯ ಭುಜಗಳ ಮಧ್ಯದಲ್ಲಿ ತಾನು ಮಲಗಿಕೊಂಡಿದ್ದ. ಆ ರೀತಿಯಾಗಿ ವಿಹಾರವನ್ನು ಮಾಡ್ತಾ ಇದ್ದ ಭಗವಂತ ಒಬ್ಬನೇ ಇದ್ದ ಅಂತ ಈ ರೀತಿಯಾಗಿ ತಿಳಿಸಿಕೊಟ್ರಲ್ಲ. ಮುಂದೆ ಏನು ಮಾಡಿದ ಭಗವಂತ ಎಂಬುದನ್ನ ಈ ಮೂರನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಮೂರನೇ ಶ್ಲೋಕ. ತಸ್ಯೋದರಸ್ಥ ಜಗತಃ तस्योदरस्तजगतः
ಸದಮಂದ ಸಾಂದ್ರ ಸದಮಂದ ಸಾಂದ್ರ ಸ್ವಾನಂದ ತುಷ್ಟವಪುಷೋಪಿ ಸಾನಂದ ತುಷ್ಟ ವಪುಷೋಪಿ ರಮಾರಮಸ್ಯ ರಮಾರಮಸ್ಯ ಭೂತ್ಯೈ ನಿಜಾಶ್ರಿತಜನಸ್ಯ ಭೂತ್ಯೈ ನಿಜಾತ್ರಿತಜನಸ್ಯ ಹಿ ಸೃಜ್ಯ ಸೃಷ್ಟೌ ಹಿ ಸೃಜ ಸೃಷ್ಟೌ ಹಿ ಸೃಜ್ಯ ಸೃಷ್ಟೌ ಹಿ ಸೃಜ್ಯ ವಿಸೃಜ್ಯ ಸೃಷ್ಟೌ. ಸೃಷ್ಟೌ ಆಚಾರ್ಯ ಜಾಯ ಈಕ್ಷಾ ಇದೆ ಇಲ್ಲಿ ಜ ಹಿ ಜ ಸೃಜ ಸೃಷ್ಟೌ ಅಲ್ಲ ಹಿ ವಿಸೃಜ್ಯ ಸೃಜ ಹಿ ಸೃಜ ಸೃಷ್ಟೌ ಅಲ್ಲ ಅಂತ ಇದೆ. ಜ ಸೃಜ್ಯ ಅಂತ ಮಾಡ್ಕೊಳ್ಳಿ ಸೃಜ ಅಂತಿದೆಯಾ ಹಾ ಹಾ ಹಿ ಸೃಜ ಅಂತ ಇದೆ ಸೃಜ ನಮ್ಮಲ್ಲಿ ಪುಸ್ತಕದಲ್ಲಿ. ಸೃಜ ಅಲ್ಲ ಸೃಜ್ಯ ಹಾ ಸರಿ ಮಾಡ್ಕೊಳ್ತೀವಿ ಜಕ್ಕೆ ಆಚಾರ್ಯ. ಒತ್ತು ಬರುತ್ತೆ. ಸೃಜ್ಯ ಸೃಷ್ಟೌ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ ಪರನಾಮ ನಿಮೇಶಕಾಂತೆ ಪರನಾಮ ನಿಮೇಶಕಾಂತೆ ಪರನಾಮ ನಿಮೇಶಕಾಂತೆ ತಸ್ಯೋದರ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟವಪುಷೋಪಿ ರಮಾರಮಸ್ಯ ಭೂತ್ಯೈ ನಿಜಾಶ್ರಿತಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ. ಪವನ್ ಸ್ವಲ್ಪ ನೀವು ಮೂರನೆಯ ಮ್ಯೂಟ್ ಮಾಡ್ಕೊಳ್ಳಿ, ಮಧ್ಯ ನೀವು ಇದು ಮಾಡಬೇಡಿ. ಈ ರೀತಿಯಾಗಿ ಮೂರನೇ ಶ್ಲೋಕ ಪದ ವಿಭಾಗವನ್ನು ನೋಡುವುದಾದರೆ ತಸ್ಯ ಉದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷಃ ಒಂದೇ ಶಬ್ದ ಅದು. ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷಃ ಅಪಿ ರಮಾರಮಸ್ಯ ಭೂತ್ಯೈ ನಿಜಾಶ್ರಿತಜನಸ್ಯ ಅದು ಒಂದೇ ಶಬ್ದ. ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ ಎಂಬುದಾಗಿ ಪದವಿಭಾಗ. ನೋಡ್ರಿ, ಭಗವಂತ ತಾನೇ ಮಲಗಿಕೊಂಡಿದ್ದ, ಒಬ್ಬನೇ ಇದ್ದ ಅಂತ ಸೃಷ್ಟಿಯ ಮೊದಲಿಗೆ ಅಂತ ಹೇಳಿದ್ದಲ್ಲ. ಆ ಪ್ರಸಂಗದಲ್ಲಿ ಭಗವಂತ ಏನು ಮಾಡಿದ ಅಂತ ಕೇಳಿದ್ದು. ಮುಂದೇನಾಯ್ತು, ಇದೇನ್ ಮಾಡಿದ ಭಗವಂತ ಅಂತಂದ್ರೆ ಅದನ್ನ ಇಲ್ಲಿ ತಿಳಿಸಿಕೊಡ್ಲಿಕ್ಕೆ ಹೊಂಟದ್ದು. ನೋಡಿ, ತಸ್ಯ ಉದರಸ್ಥ ಎಲ್ಲವೂ ಭಗವಂತನ ವಿಶೇಷಣ. ತಸ್ಯೋದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷಃ ರಮಾರಮಸ್ಯ. ನೋಡಿ, ರಮಾರಮಸ್ಯ, ರಮಾರಮ, ರಮಾರಮ ಅಂದ್ರೆ ರಮಾರಮಣ ಅಂತ ಶಬ್ದ ಕೇಳಿರ್ತೇವೆ. ಲಕ್ಷ್ಮೀ ರಮ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯನ್ನ ರಮಣ ಮಾಡವ ಅಂತ ಕೇಳಿರ್ತೇವೆ. ರಮಾರಮಣ ಅಂತ ಕೇಳಿ, ರಮಾರಮ ಅಂತ ಈ ಶಬ್ದವನ್ನ ಹೆಚ್ಚು ಕೇಳಿರೋದಿಲ್ಲ. ರಮಾರಮ ಅಂತಂದ್ರೆ ಅದಕ್ಕೆ ಇಲ್ಲಿ ಅರ್ಥವನ್ನು ತಿಳಿಸ್ತಾರೆ. ರಮಾಂ ರಮಯತಿ ಇತಿ ರಮಾರಮಃ. ರಮಾದೇವಿಯನ್ನ, ಲಕ್ಷ್ಮೀದೇವಿಯನ್ನ ರಮಿಸ್ತಾನೆ, ಅದಕ್ಕಾಗಿ ಅವಳಿಗೆ ಆನಂದವನ್ನ ಕೊಡ್ತಾನೆ. ಅದಕ್ಕಾಗಿ ಆ ಭಗವಂತನನ್ನ ರಮಾರಮ ಅಂತ ಕರೆದದ್ದು. ರಮಾರಮಸ್ಯ, ರಮಾಳನ್ನ ರಮಿಸುವಂತಹ ಭಗವಂತ ಅಂತ ಅರ್ಥ. ಆ ಭಗವಂತ ಏನ್ ಮಾಡಿದ್ದಾನೆ, ಅವನು ಹೇಗಿದ್ದಾನೆ ಅಂದ್ರೆ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷಃ. ನೋಡ್ರಿ, ಸತ್ ಬಹಳ ದೊಡ್ಡ ಶಬ್ದ ಇದೆ. ಅದರಲ್ಲಿ ಬಿಡಿ ಬಿಡಿಯಾಗಿ ನಾವು ಶಬ್ದಗಳ ಅರ್ಥವನ್ನ ತಿಳಿದುಕೊಳ್ಳಬೇಕು. ಸತ್, ಅಮಂದ, ಸಾಂದ್ರ, ಸ್ವಾನಂದ, ತುಷ್ಟ, ವಪುಷಃ ಎಲ್ಲವೂ ಸೇರಿ ಒಂದು ಶಬ್ದ ಆಗಿದೆ. ಸತ್ ಎಂಬುದಕ್ಕೆ, ಸತ್ ಅಂದ್ರೆ ನಿರ್ದುಷ್ಟ ಅಂತರ್ಥ. ಭಗವಂತನ ದೇಹ, ಭಗವಂತನ ಶರೀರ ಇದು ಹೇಗೆ ಇದೆ ಅಂತಂದ್ರೆ ನಿರ್ದುಷ್ಟ
ನಿರ್ದುಷ್ಟವಾದಂತಹ ಮತ್ತು ಅಮಂದ ಅಮಂದ ಅಂತಂದ್ರೆ ಪೂರ್ಣ, ಯಾವ ದೋಷ ಇಲ್ಲದೆ ಇರುವಂತಹ ಪೂರ್ಣವಾದಂತಹ ಸಾಂದ್ರ ಸ್ವಾನಂದ. ನೋಡ್ರಿ, ಇವೆಲ್ಲವೂ ಆನಂದಕ್ಕೆ ವಿಶೇಷಣ, ಭಗವಂತನ ಆನಂದಕ್ಕೆ ವಿಶೇಷಣ. ಭಗವಂತನ ಆನಂದ ಹೇಗಿದೆ ಅಂತಂದ್ರೆ ಸತ್ತಾಗಿದೆ. ಸತ್ ಅಂದ್ರೆ ನಿರ್ದುಷ್ಟ, ಯಾವ ದೋಷವೂ ಇಲ್ಲ. ಭಗವಂತ ತಾನು ಕೊಡುವಂತಹ ಆನಂದದೊಳಗೆ ಯಾವ ದೋಷದ ಲೇಷವೂ ಇಲ್ಲ. ಸತ್, ನಿರ್ದುಷ್ಟವಾದಂತಹ ಆನಂದ. ಮತ್ತು ಭಗವಂತ ಆನಂದ ಹೇಗಿದೆ ಅಂದ್ರೆ ಅಮಂದವಾಗಿದೆ, ಪೂರ್ಣವಾಗಿದೆ. ಸ್ವಲ್ಪ ಆನಂದ ಇದೆ, ಜಾಸ್ತಿ ಆನಂದ ಇದೆ, 99% ಆನಂದ ಇದೆ, ಇನ್ನೆಲ್ಲೋ ಒಂದ್ ಕಡೆ ದುಃಖ ಇದೆ ಅಂತ ಅರ್ಥ ಅಲ್ಲ. ಪೂರ್ಣವಾಗಿ ಆನಂದ ಇದೆ, ಪೂರ್ಣವಾದಂತಹ ಆನಂದ. ಮತ್ತು ಸಾಂದ್ರ ಅಂತ ಶಬ್ದ ಇದೆ. ಸಾಂದ್ರ ಎಂಬುದಕ್ಕೆ ವ್ಯಾಖ್ಯಾನ ಮಾಡಿದ್ದು ನಿಬಿಡ ಅಂತ ಅರ್ಥ ಹೇಳ್ತಾರೆ. ನಿಬಿಡ ಅಂದ್ರೆ ಗಟ್ಟಿಯಾಗಿದ್ದದ್ದನ್ನ ನಿಬಿಡ ಅಂತ ಕರೆಯೋದು. ಭಗವಂತನ ಆನಂದ ಹೇಗಿದೆ ಅಂದ್ರೆ ಗಟ್ಟಿಯಾಗಿದೆ ಅಂತ ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ನಿಬಿಡ ಎಂಬುದಕ್ಕೆ ಈ ಒಂದು ವಸ್ತು ಮೇಲ್ನೋಟಕ್ಕೆ ಒಂದು ಬಂಗಾರ ವಸ್ತುವನ್ನು ತೆಗೆದುಕೊಂಡಾಗ, ಪದಾರ್ಥ ಆಭರಣವನ್ನು ತೆಗೆದುಕೊಂಡಾಗ, ಕೆಲವು ಆಭರಣಗಳನ್ನ ಕೇವಲ ಮೇಲ್ನೋಟಕ್ಕೆ ಆ ಬಂಗಾರದ ಆಭರಣಗಳು ತುಂಬಿಕೊಂಡಂತೆ ಕಾಣುತ್ತಿರ್ತವೆ, ಆದ್ರೆ ಒಳಗಡೆ ಕೊಳ್ಳು ಇರ್ತದೆ. ಆ ರೀತಿಯಾಗಿ ಕೊಳ್ಳಲ್ಲ. ಗಟ್ಟಿ ಬಂಗಾರಕ್ಕೆ ನಿಬಿಡ ಬಂಗಾರ. ಗಟ್ಟಿ ಬಂಗಾರ ಹೇಗಿರ್ತದೆ, ಒಳಗೆಯೂ ಬಂಗಾರ ಬಿಸ್ಕಿಟ್ ಗತ್ತಲೆ ಎದ್ದಿದೆ. ಆ ಒಂದು ಪದಾರ್ಥದಲ್ಲಿ, ಆ ಗಟ್ಟಿ ಬಂಗಾರದಲ್ಲಿ, ಬಿಸ್ಕಿಟ್ ಬಂಗಾರದಲ್ಲಿ ಒಳಗಡೆನೂ ಬಂಗಾರ ಇರ್ತದೆ. ಮೇಲೆ ಚೌಕಾಕಾರದಲ್ಲಿ ಮಾತ್ರ ಬಂಗಾರ ಇರ್ತದೆ ಅಂತಲ್ಲ, ಒಳಗೆಯೂ ಬಂಗಾರ ಇರ್ತದೆ. ಹಾಗೆ ನಿಬಿಡವಾಗಿ ಇರ್ತದೆ ಬಂಗಾರ. ಹೇಗೋ ಆ ರೀತಿಯಾಗಿ ಭಗವಂತನ ಒಂದು ಅದರಂತೆ ಅಂತ ಅರ್ಥ ಅಲ್ಲ, ಒಳಗೆಯೂ ಹೇಗೆ ಬಂಗಾರ ಇದೆಯೋ ಅಂತ ಅದೇ ದೃಷ್ಟಾಂತನೇ ಹೊರತು ಗಟ್ಟಿ ಅದನ್ನ ಇಟ್ಕೊಳ್ಬಾರದು. ಬಂಗಾರ ಹೇಗೆ ಗಟ್ಟಿಯಾಗಿರ್ತದೋ ಹಾಗೆ ಭಗವಂತ ಆನಂದವು ಗಟ್ಟಿಯಾಗಿದೆ ಅಂತ ಅರ್ಥ ಅಲ್ಲ. ಈ ದೃಷ್ಟಾಂತ ಯಾಕೆ ಕೊಟ್ಟಿದ್ದು ಅಂದ್ರೆ ಒಳಗಡೆಯೂ ಬಂಗಾರ ಇದೆ, ಮೇಲ್ಗಡೆಯೂ ಬಂಗಾರವೇ ಇದೆ, ಸಂಪೂರ್ಣವಾಗಿ ಬಂಗಾರ ತುಂಬಿಕೊಂಡಿದೆ, ಒಳಗಡೆ ಪೊಳ್ಳು ಇಲ್ಲ ಅಂತ ಹೇಳಿದ್ದು. ಹಾಗೆ ಭಗವಂತನ ಆನಂದ ಇದು ಪೂರ್ಣ ಆಗಿದ್ರೆ, ಪೂರ್ಣ ರೌಂಡ್ ಆ ರೀತಿಯಾಗಿ ಪೂರ್ಣ ಇದೆ. ಅವನ ದೇಹ ಪೂರ್ಣ ಆನಂದ ಇದೆ, ಆದ್ರೆ ಒಳಗಡೆ ಪೊಳ್ಳು ಇದ್ದಂತೆ ಒಳಗಡೆ ಅಷ್ಟು ಆನಂದ ಇಲ್ಲ ಅಂತ ತಿಳಿದುಕೊಳ್ಳಬೇಡಿ. ಸಾಂದ್ರಹ, ನಿಬಿಡವಾಗಿ ಎಲ್ಲ ಕಡೆಗೂ ಆನಂದ ಇದೆ ಭಗವಂತನಿಗೆ. ಆ ರೀತಿ ಆನಂದ ಸ್ವರೂಪ ಅಂತ ಹೇಳೋದು ಭಗವಂತನನ್ನು. ಹೀಗಾಗಿ ಸದಮಂದ ಸಾಂದ್ರ ಸ್ವಾನಂದ ಏನು ಅರ್ಥ? ನಿರ್ದುಷ್ಟವಾದಂತಹ, ಪೂರ್ಣವಾದಂತಹ, ನಿಬಿಡವಾದಂತಹ ಆನಂದ. ಅದು ಆನಂದ ಎಂತಹದ್ದು? ತಾನು ಬೇರೆ ಆನಂದ ಬೇರೆ ಅಂತ ಅರ್ಥ ಅಲ್ಲ. ನಾವು ನಮಗೆ ಆಗಿರ್ತದೆ, ನಾವು ಬೇರೆ, ನಾವು ಪಡುವಂತಹ ಸುಖ ಆನಂದ ಬೇರೆ. ಅದು ವಿಷಯ ಪದಾರ್ಥಗಳಿಂದ ಸಿಗುವಂತಹ ಸುಖ ಇರ್ತದೆ, ಆನಂದ ಬೇರೆ ಇರ್ತದೆ. ಆದ್ರೆ ಭಗವಂತನ ಆನಂದ ಹಾಗಲ್ಲ. ಭಗವಂತನ ಆನಂದ ಸ್ವಾನಂದ ಅಂತ ಶಬ್ದವನ್ನು ಹೇಳಿದ್ದಿಲ್ಲಿ. ಭಗವಂತನ ಆನಂದಕ್ಕೂ ಭಗವಂತನಿಗೂ ಭೇದ ಇಲ್ಲ. ಸ್ವಾನಂದ, ತನ್ನ ಸ್ವರೂಪಭೂತವಾದಂತಹ ಆನಂದ. ಆನಂದ ಅಂದ್ರೆ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಜ್ಞಾನ ಅಂದ್ರೆ ಬೇರೆ ಇಲ್ಲ, ಭಗವಂತ ಅಂದ್ರೆ ಬೇರೆ ಇಲ್ಲ. ಅಷ್ಟು ಆ ಜ್ಞಾನಾನಂದಾತ್ಮಕವಾದದ್ದು ಭಗವಂತನ ಶರೀರ. ಅಂತಹ ಆನಂದವೇ, ಆನಂದದಿಂದ ತುಷ್ಟವಾದಂತಹ ವಪುಷಃ ದೇಹ, ಅಂತಹ ದೇಹನೇ ಭಗವಂತನದ್ದು. ರಮಾರಮ ಸದಮಂದ ಸಾಂದ್ರ ಸ್ವಾನಂದ ಮಾತುಷ್ಟ ವಪುಷಃ ಅಂತಹ ದೇಹ ಉಳ್ಳಂತಹ ಭಗವಂತ ಮತ್ತೇನು ಮಾಡಿದ್ದಾನೆ ಅಂತ, ಮತ್ತೆ ಹೇಗಿದ್ದಾನೆ ಅಂದ್ರೆ ಉದರಸ್ಥ ಜಗತಃ, ಇಡೀ ಜಗತ್ತನ್ನ ತನ್ನ ಉದರದೊಳಗೆ ಇಟ್ಟುಕೊಂಡಿದ್ದಾನೆ ಅಂತಹ ಭಗವಂತ. ಅದನ್ನು ಹೇಳಿದ್ದು ತಸ್ಯ ಉದರಸ್ಥ ಜಗತಃ, ಎಲ್ಲವೂ ಭಗವಂತನ ವಿಶೇಷಣ. ಉದರಸ್ಥ ಜಗತಃ ತಸ್ಯ, ರಮಾರಮನಾದಂತಹ ಆನಂದವೇ ದೇಹವಾಗಿ ಉಳ್ಳಂತಹ ಭಗವಂತ ಮತ್ತು ಆ ಇಡೀ ಜಗತ್ತನ್ನು ತನ್ನ ಉದರದೊಳಗೆ ಇಟ್ಟುಕೊಂಡಂತಹ ತಸ್ಯ, ಆ ಭಗವಂತನಿಗೆ ಏನಾಯ್ತು ಅಂತಂದ್ರೆ ಈಕ್ಷಾ ಬಭೂವ. ಇಟ್ಕೊಳ್ಬೇಕು ನೋಡ್ರಿ, ಅಲ್ಲಿ ಕ್ರಿಯಾಪದ ಏನು? ಬಭೂವ ಕ್ರಿಯಾಪದ, ಆಯಿತು ಅಂತ ಅರ್ಥ. ಏನಾಯಿತು? ಈಕ್ಷಾ ಬಭೂವ, ಈಕ್ಷಾ ಬಂತು, ಇಚ್ಛೆ ಬಂತು. ದೇವರಿಗೆ ಇಚ್ಛೆ ಬಂತು ಅಂದ್ರೆ ಹಾಗಲ್ಲ, ಅನಾದಿ ಕಾಲದಿಂದ ಭಗವಂತನಿಗೆ ಇದ್ದೇ ಇರ್ತದೆ. ಹೀಗಾಗಿ ಈಗ ಇಚ್ಛೆ ಬಂತು ಅಂತ ಹೇಳುವಂತೆ ಇಲ್ಲ, ಆ ಇಚ್ಛೆ ಅಭಿವ್ಯಕ್ತ ಆಯಿತು ಅಂತ ಅರ್ಥನೇ ಹೊರತು ಇಚ್ಛೆ ಬಂತು ಹೊಸದಾಗಿ ಬಂತು ಅಂತ ಅರ್ಥ ಅಲ್ಲ. ಒಟ್ಟಾರೆ ತಿಳಿದುಕೊಳ್ಳೋದಾದ್ರೆ ಭಗವಂತನಿಗೆ ಇಚ್ಛೆ ಅಭಿವ್ಯಕ್ತ ಆಯಿತು, ಇಚ್ಛೆ ಹುಡುತು. ಈಕ್ಷಾ ಬಭೂ, ಇಚ್ಛೆ ಮಾಡಿದ ಭಗವಂತ. ಏನ್ ಇಚ್ಛೆ ಮಾಡಿದ ಅಂತ, ಯಾವಾಗ ಇಚ್ಛೆ ಮಾಡಿದ ಅಂದ್ರೆ
ಸೃಜ್ಯ ಸೃಷ್ಟೌ ಎದಕ್ಕೆ ಇಚ್ಛೆ ಮಾಡಿದ? ಸೃಜ್ಯ ಸೃಷ್ಟೌ ಈಕ್ಷಾ ಬಹುವ, ಜಗತ್ತಿನೊಳಗೆ ಹುಟ್ಟಬೇಕು ಅಂತಿದೆ ಈಗ. ಅಂದ್ರೆ ಯಾರು ಮುಕ್ತರಾಗಿ ಹೋಗಿದ್ದಾರೋ ಅವ್ರು ಮತ್ತೆ ಹುಟ್ಟುವಂತಹ ಅವಶ್ಯಕತೆ ಇಲ್ಲ. ಭಗವಂತನ ಉದರದೊಳಗೆ ಮುಕ್ತರೂ ಸೇರಿಕೊಂಡಿದ್ದಾರೆ, ಅಮುಕ್ತರೂ ಸೇರಿಕೊಂಡಿದ್ದಾರೆ. ಆದರೆ ಈಗ ಹುಟ್ಟಬೇಕಾದಂತಹ ಜೀವರಾಶಿಗಳು ಯಾವಿದ್ದಾರೋ ಅವರನ್ನ ಹುಟ್ಟಿಸಬೇಕು. ಭಗವಂತನಿಗೆ ಇಚ್ಛೆ ಬಂತು. ಯಾವಾಗ? ಏನು ಸೃಷ್ಟಿಯ ಮೊದಲಿಗೆ, ಸೃಷ್ಟಿ ಆಗುವಕ್ಕಿಂತ ಮೊದಲೇ ಭಗವಂತ ಒಬ್ಬನೇ ಇದ್ದನಲ್ಲ, ಆ ಎಲ್ಲ ಕಾಲವನ್ನ ಕಳೆದ ಆದ ಮೇಲೆ ಭಗವಂತ ಈ ರೀತಿಯಾಗಿ ಇಚ್ಛೆಯನ್ನು ಮಾಡ್ತಾ ಇದ್ದದ್ದು. ಏನು ಇಚ್ಛೆ ಮಾಡಿದ್ದು? ಸೃಜ್ಯ ಸೃಷ್ಟವು ಈಕ್ಷಾ ಬಭೂವ. ಸೃಜ್ಯ ಸೃಷ್ಟಿ ಯಾವುದು ಸೃಜ್ಯ ಹುಟ್ಟಲಿಕ್ಕೆ ಯೋಗ್ಯವೋ ಅಂತಹದ್ದನ್ನ ಸೃಷ್ಟಿ ಮಾಡಲಿಕ್ಕೆ ಭಗವಂತ ಇಚ್ಛೆಯನ್ನ ಮಾಡಿದ. ಎದಕ್ಕ ಅಂತಂದ್ರೆ ಮತ್ತೊಂದನ್ನು ಹೇಳ್ತಾರೆ, ಭೂತ್ಯೈ ನಿಜಾಶ್ರಿತ ಜನಸ್ಯ. ಯಾಕೆ ಹಾಗೆ ಮಾಡ್ಬೇಕು ಅಂತಂದ್ರೆ ನಿಜಾಶ್ರಿತ ಜನಸ್ಯ ಭೂತ್ಯೈ. ದೇವರು ಹೇಳ್ತಾನೆ, ಶ್ರೀನಿವಾಚಾರ್ಯ ಹೇಳ್ತಾರೆ, ಭಗವಂತ ಆ ರೀತಿಯಾಗಿ ಯಾಕೆ ಇಚ್ಛೆಯನ್ನ ಅಭಿವ್ಯಕ್ತ ಮಾಡಿದ ಅಂತಂದ್ರೆ ನಿಜಾಶ್ರಿತ ಜನಸ್ಯ ಭೂತ್ಯೈ. ನಿಜಾಶ್ರಿತ ಅಂತಂದ್ರೆ ತನ್ನನ್ನ ಆಶ್ರಯಿಸಿಕೊಂಡಂತಹ ವ್ಯಕ್ತಿಗಳು, ಹರಿಭಕ್ತಿಯಿಂದ ಭಗವಂತನೇ ಗತಿ, ನಿನ್ನ ಬಿಟ್ಟು ನಮಗೆ ಇನ್ಯಾರೂ ಗತಿ ಇಲ್ಲ ಅಂತ ಆಶ್ರಯಿಸಿಕೊಂಡಂತಹ ವ್ಯಕ್ತಿಗಳು ಯಾರಿದ್ದಾರೋ ಅಂತಹ ವ್ಯಕ್ತಿಗಳಿಗೆ ಭೂತ್ಯೈ, ಅವರ ಒಂದು ಪ್ರಯೋಜನಕ್ಕಾಗಿ, ಅವರಿಗೆ ಒಂದು ಅನುಗ್ರಹವನ್ನ ಮಾಡುವುದಕ್ಕಾಗಿ, ಅವರ ಉದ್ಧಾರವನ್ನ ಮಾಡುವುದಕ್ಕಾಗಿ ಈ ರೀತಿಯಾಗಿ ಒಂದು ಸೃಷ್ಟಿಯನ್ನ ಮಾಡಿ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟು ಅವರು ಉದ್ಧಾರ ಆಗುವಂತೆ ಮಾಡುವುದಕ್ಕಾಗಿ ಈ ರೀತಿಯಾಗಿ ಭಗವಂತ ಇಚ್ಛೆಯನ್ನ ಮಾಡಿದ. ನಿಜಾಶ್ರಿತ ಜನಸ್ಯ ಭೂತ್ಯೈ ಎಂಬುದಾಗಿ ಈ ರೀತಿಯಾಗಿ ತಿಳಿಸ್ತಾರೆ. ಯಾವ ಪ್ರಸಂಗದಲ್ಲಿ ಮಾಡಿದ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಕೊನೆಯ ಶಬ್ದ ಇದೆ ನೋಡಿ, ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ. ಪರನಾಮ ನಿಮೇಶಕಾಂತೆ ಅಂತ ಒಂದು ಶಬ್ದ ಇದೆ. ಈ ಪ್ರನಾಮ ನಿಮೇಶಕಾಂತ, ಈ ಹಂತದೊಳಗೆ, ಈ ಕೊನೆಯ ಭಾಗದಲ್ಲಿ ಭಗವಂತ ಇಚ್ಛೆಯನ್ನ ಮಾಡಿದ, ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕು ಅಂತ ಇಚ್ಛೆಯನ್ನ ಮಾಡಿದ. ಆ ಪರನಾಮ ನಿಮೇಶಕಾಂತ ಅಂತ ಏನು ಶಬ್ದವನ್ನ ಇಟ್ಟಿದ್ದಾರಲ್ಲ, ಅದರ ಒಂದು ವಿವರಣೆಯನ್ನ ತಿಳಿಸಿಕೊಡುತ್ತಾರೆ. ಬಹಳ ಮುಖ್ಯವಾದದ್ದು ನೋಡ್ರಿ. ಬ್ರಹ್ಮಣ ವರ್ಷಶತಂ ಪರಂ ಇತ್ಯುಚ್ಯತೆ, ಟಿಪ್ಪಣಿಯಲ್ಲಿ ಬರೀತಾರೆ. ಬ್ರಹ್ಮದೇವರ, ಚತುರ್ಮುಖ ಬ್ರಹ್ಮದೇವರ 100 ವರ್ಷಕ್ಕೆ ಪರಾಪರ ಅಂತ ಕರೀತಾರೆ. ಪರ ಅಂತಂದ್ರೆ ಬ್ರಹ್ಮದೇವರ 100 ವರ್ಷ. ತನ್ನಾಮ ಯಸ್ಯ ಪರನಾಮ. ನೋಡಿ, ಎಲ್ಲ ಹೆಸರುಗಳು ಭಗವಂತನ ಹೆಸರೇ. ಭಗವಂತನ ಹೆಸರಿನಿಂದಲೇನೆ ಆ ಬ್ರಹ್ಮದೇವರ ಒಂದು 100 ವರ್ಷಕ್ಕೆ ಪರ ಅಂತ ಕರೆದದ್ದು. ವರ್ಷಶತಂ ಪರಂ ಇತ್ಯುಚ್ಯತೆ. ಸಚಾಸೌ ನಿಮೇಶಕಶ್ಚ ತಸ್ಯ ಅಂತೆ ಅಂತ ಅರ್ಥ. ಪರನಾಮ ನಿಮೇಶಕಾಂತೆ. ಪರ ಅಂದ್ರೆ ಬ್ರಹ್ಮದೇವರ 100 ವರ್ಷ, ಅದೇ ಹೆಸರಾಗಿ ಉಳ್ಳಂತಹದ್ದು ಅದು ಭಗವಂತ. ಹೀಗಾಗಿ ಪರನಾಮ ಅಂದ್ರೆ ಭಗವಂತ. ಆ ಭಗವಂತನ ನಿಮೇಶ. ನಿಮೇಶ ಅಂದ್ರೆ ಒಂದು ಕಣ್ಣನ್ನ ಪಿಳಿಸ್ತವಲ್ಲ, ಕಣ್ಣನ್ನ ರೆಪ್ಪೆ ಬಡಿತೀವಲ್ಲ, ಒಂದು ಸೆಕೆಂಡು ಅಂತ ಆಗಂಗಿಲ್ಲ, ಅದಕ್ಕಿಂತ ಕಡಿಮೆ, ಬಹಳ ಕಡಿಮೆ. ಅದನ್ನ ನಿಮೇಶ ಅಂತ ಕರೆದದ್ದು. ಆ ಒಂದು ನಿಮೇಶ ಆದ ಮೇಲೆ ಅಂತ ಅರ್ಥ. ದೇವರ ದೃಷ್ಟಿಯಲ್ಲಿ ಒಂದು ನಿಮೇಶ ಆದ ಮೇಲೆ ಆಗ ಈ ರೀತಿಯಾಗಿ ಭಗವಂತ ಇಚ್ಛೆಯನ್ನ ಮಾಡಿದ ಅಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನ್ ಹಾಗಾದ್ರೆ ನೋಡ್ರಿ, ಬ್ರಹ್ಮದೇವರ 100 ವರ್ಷ ಭಗವಂತನಿಗೆ ಎಷ್ಟು ಅಂತಂದ್ರೆ, ಒಂದು ಕಣ್ಣು ಮುಚ್ಚು ಕಣ್ಣು ತೆಗೆಯೋದು ಏನಿದೆಯಲ್ಲ, ಇದು ಭಗವಂತನಿಗೂ ಮತ್ತು ಬ್ರಹ್ಮದೇವರಿಗೂ ಇರುವಂತಹ ಒಂದು ಕಾಲದ ಒಂದು ಮಿತಿಯನ್ನು ತಿಳಿಸ್ತಾ ಇದ್ದದ್ದು. ಚತುರ್ಮುಖ ಬ್ರಹ್ಮದೇವರ 100 ವರ್ಷ ಅಂತಂದ್ರೆ
ಭಗವಂತನಿಗೆ ಒಂದು ಕಣ್ಣು ಮುಚ್ಚಿ ತೆಗೆಯೋದು ಅಂತ ಇಲ್ಲಿ ಹೇಳಿದ್ದು. ನೋಡಿ, ಇಷ್ಟು ಹೇಳಿದ ಮಾತ್ರಕ್ಕೆ ಹೀಗೆ ಹೇಳಿದ್ದಾರೆ ಅಂದ ಕೂಡ್ಲೇನೆ ಹಾಗಾದ್ರೆ ಭಗವಂತನಿಗೂ ಒಂದು ಕಾಲದ ಅವಧಿಯನ್ನು ಹೇಳಿದಂತೆ ಆಗಿಬಿಡಿಸದೆ. ಹಾಗಾದ್ರೆ ಭಗವಂತನ ಒಂದು ಕಣ್ಣು ಮುಚ್ಚೋದು ಅಂದ್ರೆ ಈ ರೀತಿ ಬ್ರಹ್ಮದೇವರ 100 ವರ್ಷ ಕಳೆಯೋದು ಅಂತ ಅರ್ಥ ಆಯ್ತು. ಹೀಗೆ 100 ವರ್ಷ ಕಳೆಯೋದಂದ್ರೆ ಎಷ್ಟೋ ಒಂದು ಕಣ್ಣನ್ನ ಮುಚ್ಚಿ ಬಡಿಯೋ ದಿವಸಕ್ಕೆ ಎಷ್ಟೋ ಅಂತ ಲೆಕ್ಕವನ್ನು ಇಟ್ಟುಕೊಂಡು ಅಷ್ಟು ಬ್ರಹ್ಮದೇವರು ಕಳೆದು ಬಿಟ್ರೆ ಭಗವಂತನಿಗೆ ಒಂದ್ ದಿವಸ ಆಯ್ತು ಅಂತ ಹೀಗೆ ಅರ್ಥ ಮಾಡಿಕೊಂಡು ಭಗವಂತನಿಗೆ ಒಂದು ದಿವಸ, ಹೀಗೆ 1 ತಿಂಗಳು, 1 ವರ್ಷ, 100 ವರ್ಷ ಅಂತ ಹೀಗೆ ಲೆಕ್ಕವನ್ನ ಸರ್ವಥಾ ಮಾಡಬಾರದು. ಯಾಕೆ ಅಂತಂದ್ರೆ ಇದು ಸುಮ್ಮನೆ ತಿಳಿಯಲಿಕ್ಕೆ ಹೇಳಿದ್ದಷ್ಟೇ. ಬ್ರಹ್ಮದೇವರ 100 ವರ್ಷ ಅಂದ್ರೆ ಭಗವಂತನ ದೃಷ್ಟಿಯಲ್ಲಿ ನಿಮೇಷ ಅಂತ ಹೇಳಿದ್ದು ಯಾಕೆ ಅಂದ್ರೆ ಏನೋ ಒಂದು ಲೆಕ್ಕವನ್ನ ತಿಳಿದುಕೊಳ್ಳುವುದಕ್ಕಾಗಿ. ಆದ್ರೆ ಅದು ಬಹಳ ಜಾಸ್ತಿನೇ ಆಯ್ತು ಅಂತ ತಿಳಿದುಕೊಳ್ಬೇಕು. ನೋಡಿ, ಅದನ್ನ ಹೇಳ್ತಾರೆ, ಪರಸ್ಯ ನಿಮೇಷತ್ವೇ ತೇನ ಆಯುರ್ಗಣನ ಸ್ಯಾತ್ ಅತಃ ಕಪ್ ಪ್ರತ್ಯಯೇನ ನಿಮೇಷತ್ವಂ ಕುತ್ಸಯತಿ. ಸುಮ್ಮನೆ ಒಂದು ದೇವರ ಒಂದು ಆ ಕಾಲವನ್ನು ಗಣನ ಮಾಡುವ ಸಲುವಾಗಿ ಈ ಒಂದು ಬ್ರಹ್ಮದೇವರ ವರ್ಷವನ್ನು ಇಟ್ಟುಕೊಂಡದ್ದೇ ಹೊರತು ಇನ್ನೂ ಬಹಳ ಕಡಿಮೆ ಅಂತ ತಿಳಿದುಕೊಳ್ಳಬೇಕು. ಆ ಬ್ರಹ್ಮದೇವರ 100 ವರ್ಷ ಇನ್ನೂ ಭಗವಂತನ ದೃಷ್ಟಿಯಲ್ಲಿ ಅದು ಒಂದು ನಿಮೇಷವೂ ಅಲ್ಲ, ಇನ್ನೂ ಕಡಿಮೆ, ಬಹಳ ಕಡಿಮೆ. ಸುಮ್ಮನೆ ಒಂದು ಲೆಕ್ಕವನ್ನ ತಿಳಿಸಿಕೊಳ್ಳುವುದಕ್ಕಾಗಿ ನಿಮೇಷ ಅಂತ ಇಟ್ಟುಕೊಂಡದ್ದು ಅಂತ ಅದನ್ನ ತಿಳಿಸುವುದಕ್ಕಾಗೇನೆ ನಿಮೇಶಾಂತೆ ಅಂತ ಅನ್ಲಿಲ್ಲ, ನಿಮೇಶ ಕಾಂತೆ ಅಂತ ಅಂದಿದ್ದು. ನಿಮೇಶ ಕ ಅಂತ ಕುತ್ಸಿತ ಕಪ್ರತ್ಯಯವನ್ನ ಇಲ್ಲಿ ಪ್ರಯೋಗ ಮಾಡಿದ್ದು. ಇದು ಕಡಿಮೆ ಅಂತ ತಿಳಿಸುವುದಕ್ಕಾಗಿ ಕ ಪ್ರತ್ಯಯವನ್ನ ಇಲ್ಲಿ ಪ್ರಯೋಗ ಮಾಡಿದ್ದು ಅಂತ ಅರ್ಥ. ಇರ್ಲಿ, ಒಟ್ಟು ಈ ರೀತಿಯಾಗಿ ಬ್ರಹ್ಮದೇವರ 100 ವರ್ಷ ಭಗವಂತನಿಗೆ ನಿಮೇಷ, ಅದರ ಅದು ಮುಚ್ಚಿ ತೆಗೆಯುವಷ್ಟರೊಳಗೆ ಆ ಬ್ರಹ್ಮದೇವರ 100 ವರ್ಷ ಆದ ಮೇಲೆ ಅಂತ ಅರ್ಥ. ಬ್ರಹ್ಮದೇವರ 100 ವರ್ಷ ಆದ ಮೇಲೆ ಈ ರೀತಿಯಾಗಿ ಭಗವಂತ ಮತ್ತೆ ತಾನು ಸೃಷ್ಟವು ಹುಟ್ಟಬೇಕಾದಂತಹ ಜೀವರಾಶಿಗಳ ಸೃಷ್ಟಿಯನ್ನ ಮಾಡಬೇಕು ಅಂತ ಇಚ್ಛೆಯನ್ನ ಮಾಡಿದ ಅಂತ ಹೇಳಿದ್ದು. ನೋಡಿ, ಇಷ್ಟು ತಿಳಿದುಕೊಳ್ಬೇಕಾದ್ರೆ ಬ್ರಹ್ಮದೇವರ 100 ವರ್ಷ ಅಂತ ಹೇಳಿ ಅಂದ್ರೆ ಬ್ರಹ್ಮದೇವರ 100 ವರ್ಷ ಭಗವಂತ ತಾನು ಒಬ್ಬನೇ ಇರ್ತಾನೆ. ಸೃಷ್ಟಿಯಾಗುವಕ್ಕಿಂತ ಮೊದಲಿಗೆ ಬ್ರಹ್ಮದೇವರ 100 ವರ್ಷದ ಕಾಲ ಭಗವಂತ ಲಕ್ಷ್ಮೀದೇವಿ ಭುಜಾಂತರಗತನಾಗಿ ಒಬ್ಬನೇ ಇರ್ತಾನೆ ಅಂತ ಹೇಳಿದ್ದು. ಆ ಬ್ರಹ್ಮದೇವರ 100 ವರ್ಷ ಅಂದ್ರೆ ಎಷ್ಟು ತಿಳಿದುಕೊಳ್ಬೇಕು ಮೊದಲಿಗೆ ನಾವು. ಕೆಲವೊಂದಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಬ್ರಹ್ಮದೇವರ 100 ವರ್ಷ ಅಂತಂದ್ರೆ ತಿಳಿದುಕೊಳ್ಳಿ, ಈಗ ನಾವು ಇದ್ದದ್ದು ಕಲಿಯುಗ. ಕಲಿಯುಗದ ಕಲಿಯುಗದ ವರ್ಷಗಳ ಪ್ರಮಾಣ ಎಷ್ಟು ಅಂದ್ರೆ 4,32,000 ವರ್ಷ. ಇದು ಕಲಿಯುಗದ ಪ್ರಮಾಣ. ಇದರ ಇನ್ನೊಂದು ಪಟ್ಟು ಸೇರಿದರೆ ಹಿಂದಿನ ಯುಗ 8,62,000 ವರ್ಷಗಳಾದರೆ ಅದು ದ್ವಾಪರ ಯುಗ. ಇದಕ್ಕೆ ಇನ್ನೊಂದು ಪಟ್ಟು ಸೇರಿಸಿದರೆ ಅದು ತ್ರೇತಾಯುಗ. ಅದಕ್ಕೆ ಇನ್ನೊಂದು ಪಟ್ಟು ಸೇರಿಸಿದರೆ ಅದು ಕೃತಯುಗ ಅಂತ ಆಗ್ತದೆ. ಇದು ಒಟ್ಟು 4 ಯುಗಗಳು: ಕೃತ, ತ್ರೇತ, ದ್ವಾಪರ, ಕಲಿಯುಗ. ನೋಡಿ, ಬರೇ ಕಲಿಯುಗದ್ದೇ 4,32,000 ವರ್ಷ. ಡಬಲ್ ದ್ವಾಪರ ಯುಗ, ಅದಕ್ಕೆ ಇನ್ನೊಂದು ಪಟ್ಟು ತ್ರೇತಾಯುಗ, ಇನ್ನೊಂದು ಪಟ್ಟು ಕೃತಯುಗ. ಇಷ್ಟು ಸೇರಿಸಿದಾಗ ಇದನ್ನ ಒಂದು ಮಹಾಯುಗ ಅಂತ ಕರೆಯುವುದು. ಈ ಒಂದು ಮಹಾಯುಗ ಇಂತಹದ್ದು 71 ಮಹಾಯುಗಗಳಾಗಬೇಕು. ಈ ತರಹದ್ದು 71 ಮಹಾಯುಗಗಳಾದಾಗ ಅದನ್ನ ಒಂದು ಮನ್ವಂತರ ಅಂತ ಕರೆಯೋದು. ಹೀಗೆ 14 ಮನ್ವಂತರಗಳು. ನಾವಿದ್ದದ್ದು ಈಗ ವೈವಸ್ವತ ಮನ್ವಂತರೇ ಸಂಕಲ್ಪದಲ್ಲಿ ಹೇಳ್ತೇವೆ. ಹಾಗಾಗಿ ಈ ತರದ್ದು 14 ಮನ್ವಂತರಗಳಿವೆ. ಒಂದು ಮನ್ವಂತರ ಅಂದ್ರೆ ಈ 4 ಯುಗ ಸೇರಿ ಒಂದು ಮಹಾಯುಗ. ಇಂತಹ 71 ಮಹಾಯುಗವಾದಾಗ ಒಂದು ಮನ್ವಂತರ ಆಗ್ತದೆ. ಇಂತಹ 14 ಮನ್ವಂತರಗಳಾದಾಗ ಬ್ರಹ್ಮದೇವರಿಗೆ ಏನಾಗ್ತದೆ ಹೇಳಿ, ಒಂದು ಹಗಲು. ಇಷ್ಟೇ ಆದಾಗ ಬ್ರಹ್ಮದೇವರಿಗೆ ಒಂದು ರಾತ್ರಿ, ಅಂದ್ರೆ 12 ತಾಸಿದ್ದಂಗೆ ಹಗಲು ರಾತ್ರಿ. ಹೀಗೆ ಬ್ರಹ್ಮದೇವರಿಗೆ ಒಂದು ಹಗಲು, ಒಂದು ರಾತ್ರಿ. ಇದೇ ರೀತಿಯಾಗಿ ಆಗ್ತಾ ಆಗ್ತಾ ಬ್ರಹ್ಮದೇವರಿಗೆ ಒಂದು ತಿಂಗಳು, ಒಂದು ವರ್ಷ, ಒಂದು 100 ವರ್ಷ ಕೊನೆಗೆ.
ಬ್ರಹ್ಮದೇವರಿಗೆ ಈ ರೀತಿಯಾಗಿ 100 ವರ್ಷ ಆಗಬೇಕು. 100 ವರ್ಷ ಆಗ ಅಲ್ಲಿಯವರೆಗೆ ಅಷ್ಟು ಸಮಯದಷ್ಟು ಭಗವಂತ ತಾನು ಲೀಲೆಯನ್ನ ಮಾಡ್ತಾ ಇರ್ತಾನೆ. ಲಕ್ಷ್ಮೀದೇವಿಯ ಜೊತೆಗೆ ತಾನು ಕ್ರೀಡೆಯನ್ನು ಮಾಡ್ತಾ ಇರ್ತಾನೆ ಭಗವಂತ ಇಷ್ಟು ಕಾಲ. ಇಷ್ಟಾದ ಮೇಲೆ ಭಗವಂತ ತಾನು ಮತ್ತೆ ಜಗತ್ತಿನ ಸೃಷ್ಟಿಯನ್ನ ಮಾಡಬೇಕು ಅಂತ ಇಚ್ಛೆಯನ್ನ ಮಾಡ್ತಾನೆ. ಸೃಷ್ಟಿಯನ್ನ ಮಾಡಬೇಕಾದ್ರೂ ಕೂಡ ಈ ನಾವು ಸೃಷ್ಟಿಯಾಗಿದೆ ಅಂದ್ರೆ ಈ ಬ್ರಹ್ಮದೇವರ ಮತ್ತೆ ಆಯುಷ್ಯ ನಡೀತಾ ಇದೆ. ಬ್ರಹ್ಮದೇವರ ಆಯುಷ್ಯ ಎಷ್ಟು ನಡೀತಾ ಇದೆ ಅಂದ್ರೆ ಈಗ 50 ವರ್ಷ ಬ್ರಹ್ಮದೇವರಿಗೆ ಮುಗಿದು ಈಗ 51ನೇ ವರ್ಷದ 1ನೇ ದಿವಸದ ಹಗಲು ನಡೀತಾ ಇದ್ದದ್ದು. ಹೀಗೆ ಬ್ರಹ್ಮದೇವರ ಆಯುಷ್ಯ ನಡೀತಾ ಇದ್ದದ್ದು. ಇಷ್ಟೇ ಬ್ರಹ್ಮದೇವರ ಆಯುಷ್ಯದಂತೆಯೇ ಭಗವಂತ ಪ್ರಳಯ ಕಾಲದಲ್ಲಿ ತಾನು ಒಬ್ಬನೇ ಇರ್ತಾನೆ, ಒಬ್ಬನೇ ಇದ್ದು ಲೀಲೆಯನ್ನ ಮಾಡ್ತಾನೆ. ತದನಂತರದಲ್ಲಿ ಇದರ ಆ ಒಂದು 100 ವರ್ಷ ಆದ ಮೇಲೆ ಕೊನೇ ಕಾಲದಲ್ಲಿ ಭಗವಂತ ಈ ರೀತಿಯಾಗಿ ಇಚ್ಛೆಯನ್ನ ಮಾಡಿದ. ಅದನ್ನೇ ಹೇಳಿದ್ದು ಪರನಾಮ ನಿಮೇಶಕಾಂತೆ. ಪರನಾಮ ನಿಮೇಶಕಾಂತೆ ಅಂದ್ರೆ ಈ ಬ್ರಹ್ಮದೇವರ 100 ವರ್ಷದ ಅಂತದಲ್ಲಿ ಕೊನೆಯ ಭಾಗದಲ್ಲಿ ಈ ರೀತಿಯಾಗಿ ಭಗವಂತ ಸೃಷ್ಟಿಯನ್ನು ಮಾಡಬೇಕು ಅಂತ ಇಚ್ಛೆಯನ್ನ ಮಾಡಿದ ಅಂತ ಶ್ರೀಮದಾಚಾರ್ಯರು ಆ ವಿಚಾರವನ್ನ ತಿಳಿಸಿಕೊಡ್ತಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಯಾವ ರೀತಿಯಾಗಿ ಭಗವಂತ ಆ ಇಚ್ಛೆ ಮಾಡಿದನಲ್ಲ, ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕು ಅಂತ ಇಚ್ಛೆ ಮಾಡಿದಿಲ್ಲ, ಇಚ್ಛೆ ಮಾಡಿದ ಅನ್ನೋ ಮಾತ್ರಕ್ಕೆ ಹೇಗೆ ಬೇಕಾದರೂ ಸೃಷ್ಟಿ ಮಾಡಿದ ಅಂತ ಅರ್ಥ ಅಲ್ಲ. ಯಾವ ರೀತಿಯಾಗಿ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಮಾಡಿದ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.